ಇನ್ನೊಂದು ಭಾವನೆ. ಬನ್ನಿ, ಮಲೆನಾಡಲ್ಲಿ ಮನೆ ನೋಡಿ ಏನು ಖುಷಿ ಅಂತ. ಈ ಥರ ತೊಟ್ಟಿ ಮನೆ ನೀವು ನೋಡಿದ್ದೀರಾ? ನೋಡಿ, ಗಂಟೆ 7 ನಮ್ಮ ಭಾವ ಕಾಫಿ ಕುಡಿತಾ ನಿಂತಿದ್ದಾರಲ್ಲಿ. ನೋಡಿ, ಈಗ ನಮ್ಮ ಇನ್ನೊಂದು ಪಾಪು ಬರುತ್ತೆ, ಈಗ ತಗೊಂಡು ಬರ್ತೀನಿ ನಿಮಗೆ. ನಮ್ಮ ಪಾಪಚ್ಚಿ ದಿಯಾನು ಎದ್ದು ಬಂದ್ಲು ಬೆಳಿಗ್ಗೆ. ಅವಳು ನಮ್ಮೊಟ್ಟಿಗೆ ಬೆಳಿಗ್ಗೆ ಬೇಗ ಬೇಗ ಎದ್ದು ಬಿಟ್ಟಿರ್ತಾಳೆ ಅಲ್ಲ ಬಂಗಾರಿ? ನೀನೇ ಎದ್ದು ಬಿಟ್ಟಿಯಾ? ಇಟ್ಟು ಬೇಗ ಯಾಕೆ ಎದ್ದೆ ನೀನು? ಯಾಕಿದ್ದೆ? ಬಗ್ಗೆ ಬಗ್ಗೆ ನೋಡ್ತಾಳೆ ಅವಳು. ಹೌದು, ನೋಡಿ ನಮ್ಮ ಅಕ್ಕ ಸ್ವಲ್ಪ ಬಿದ್ದು ಕಾಲು ಇಟ್ಟು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಕೈಯಲ್ಲೊಂದು ಇದಿದೆ, ಅದರಿಂದ ಬೇಕಾದ್ರೆ ಯಾರು ಬೇಕು ನೀವು ಆರಿಸ್ಬೋದು. ಹಾಗಾಗಿ ಕಾಲು ನೋವು ಮಾಡ್ಕೊಂಡಿದ್ದಾರೆ. ಸ್ವಲ್ಪ ದಿವಸ ಆ ಕಾಲಿಗೆ ಬಲ ಬೇಡ ಅಂತ. ಓದಪ್ಪ ಓದಪ್ಪ. ಅಮ್ಮಮ್ಮ ಗಬ್ಬು, ಅಮ್ಮಮ್ಮ ಗಬ್ಬು ಆಗಿದೆ. ಗಬ್ಬು ಎಷ್ಟಾಯ್ತು? ಅಮ್ಮಮ್ಮನ ತಿಂಡಿ ಅಲ್ಲ, ಅಂದ್ರೆ ಸಿಕ್ಕಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಮಾವಿನಕಾಯಿ ಆಗಿದೆ. ಇನ್ನೂ ಬೆಳಿಬೇಕಷ್ಟೇ, ಪೂರ್ತಿ ದೊಡ್ಡ ಆಗಲಿಲ್ಲ, ಸಣ್ಣ ಸಣ್ಣಕ್ಕಿದೆ. ತುಂಬ ಮಾವಿನಕಾಯಿ ಆಗಿದೆ. ಹಣ್ಣಾಗಕ್ಕೆ ಇನ್ನೂ ಟೈಮ್ ಬೇಕು, ಬಟ್ ಆಗಿದೆ ತುಂಬ ಮಾವಿನಕಾಯಿ. उड़न कटोले में दूर दूर यहाँ से दूर आरिया जा निंदिया तू ले चल कहीं उड़न कटोले में दूर दूर यहाँ से दूर आरिया जा. ಅಜ್ಜ ಹೇಳಿದ್ರು ಮಗ, ಅಜ್ಜ ಅಜ್ಜ ಹಿಂಗ ಹೇಳಿದ್ರು. ನೀ ಹೇಳು, ನೀ ಹೇಳುವುದು, ನೀ ಹೇಳು. ಅಡಿಗೆ ಮನೆಯಲ್ಲಿ ಅಡಿಗೆ ರೆಡಿ ಆಗ್ತಾ ಇದೆ ನಮ್ಮ ರಜನಿ. ಎಂತ ಮಾಡ್ತೀವಿ ರಜನಿ? ಬ್ರೇಕ್ಫಾಸ್ಟ್ ರೆಡಿ ಆಗ್ತಾ ಇದೆ. ಇವತ್ತು ಮುಸ್ರೆ ತಿನ್ನೋದಿಲ್ಲ, ಹಾಗಾಗಿ ಅವಲಕ್ಕಿ ರೆಡಿ ಆಗ್ತಾ ಇದೆ. ನಮ್ಮ ರಜನಿ ಮಾಡ್ತಿದ್ದಾನಪ್ಪ. ಅಯ್ಯೋ ಅಯ್ಯೋ, ಎಲ್ಲ ಏನೋ ಹೆಲ್ಪ್ ಮಾಡ್ತಿದ್ದಾರೆ. ನೀ ಹೇಳಿ, ನಾನು ಮಾಡ್ತೀನಿ. ಮಮ್ಮ ಮಾಡವ, ಅವಳ ಮಮ್ಮ ಆಯ್ತು. ಅದೇ ಅದು ಖಾರ ಇಷ್ಟ, ಅದಕ್ಕೆ ನಿನ್ನೆ ಖಾರ ಕಡ್ಡಿ ಕೊಟ್ಟರು ಖುಷಿ ಅದಕ್ಕೆ. ಅದೇ ಅಲ್ಲಷ್ಟು ನಾನು ನನ್ನ ಮಕ್ಕಳು ಸಣ್ಣ ಊಟ ಕೂದ ಉಪ್ಪಿನ ಕೆಲಸ ನಿಂಗೆ ನಾಳೆ ಆಗ್ತಿದೆ. ಪಾಪು ಜೊತೆ ಆಟ ಆಡ್ತಾ ಎಲ್ಲರೂ ಕೂತ್ಕೊಂಡು ತಿಂಡಿ ತಿಂತಾ ಇದ್ದೀವಿ. ಆ ಬೆಳಗಿನ ಒಟ್ಟಿಗೆ ತಿಂಡಿ ತಿನ್ನುವ ಮಜನೇ ಬೇರೆ ಅಲ್ವಾ? ಅಕ್ಕ ಮತ್ತು ಭಾವ, ದೊಡ್ಡ ಭಾವ ಮತ್ತು ಅಕ್ಕ ಅಲ್ಲಿ ಟೇಬಲ್ ಮೇಲೆ ಕೂತ್ಕೊಂಡು ತಿಂಡಿ ತಿಂತಾ ಇದ್ರು. ಬಿಟ್ಟ
ಅಲ್ಲ ಬಂಗಾರಿ ಬಿಕ್ಕಳಿಕೆ ನಮಗೆ ಬಿಕ್ಕಳಿಕೆ. ಬೆಳಗ್ಗಿನ ಬಿಸಿಲು, ಅಕ್ಕ ಕಾಲಿಗೆ ಸ್ವಲ್ಪ ಈ ಹುತ್ತದ ಮಣ್ಣಿನ ಒಂದು ಕವರಿಂಗ್ ಮಾಡಿಕೊಂಡು ಬಿಸಿಲಿಗೆ ಕೂತಿದ್ದಾರೆ. ಫ್ರೆಂಡ್ಸ್ ನೋಡಿ, ನಮ್ಮ ಅಕ್ಕ ಬಿದ್ದು ಕಾಲು ಏಟ್ ಮಾಡ್ಕೊಂಡಿದ್ರು. ಅದಕ್ಕೆ ನೋಡಿ ಅವರು ಕಾಲಿಗೆ ಈ ಹುತ್ತದ ಮಣ್ಣು ಇರತ್ತಲ್ಲ, ಹುತ್ತದ ಮಣ್ಣು ಇದೆಂತಲ್ಲ ಸುಮಿತ್ರ, ಕಾಳುಮೆಣಸು, ಅರಿಶಿಣ, ಸಾಸಿವೆ ಇದನ್ನೆಲ್ಲ ಚಂದ ರುಬ್ಬಿ ಅದನ್ನು ಬೆಚ್ಚಗೆ ಮಾಡಿ ಹಚ್ಕೊಳ್ಳೋದು. ಬಿಸಿ ಬಿಸಿ ಮಾಡಿ ಕುದಿಸಿ ಇಟ್ಕೊಂಡು ದಿನ ಬಿಸಿ ಬಿಸಿ ಹಚ್ಕೊಳ್ಳೋದಂತೆ. ತುಂಬಾ ಬಿದ್ದ ಉಳುಕಿದ ನೋವೆಲ್ಲ ಆಗಿರತ್ತಲ್ಲ, ಅದು ತುಂಬಾ ಉಪಯೋಗ ಆಗತ್ತಂತೆ. ನೋಡಿ, ನಂಗೂ ಗೊತ್ತಿರಲಿಲ್ಲ ಇದು. ನೋಡಿ, ಹಚ್ಕೊಂಡು ಕೂತಿದ್ದಾರೆ ಅವರು ಕಾಲಿಗೆ. ಅವ್ರ ಕಾಲು ಸುಮಾರು ದಪ್ಪ ಆಗಿತ್ತಂತೆ, ಅದನ್ನೇ ಹೇಳ್ತಾ ಇದ್ರು. ಸ್ವೆಲ್ಲಿಂಗ್ ಎಲ್ಲ ಬಂದಿದ್ದು ಅದು ಹಚ್ಕೊಂಡ ನಂತರ ತುಂಬ ಕಡಿಮೆ ಆಗಿದೆ, ಈಗ ತುಂಬ ಬೆನಿಫಿಟ್ ಆಗಿದೆ ನನಗೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಿಮಗೆ ತಿಳಿಸಿದೆ ನಾನು. ಹಾಗೆ ಅಕ್ಕ ಬೆಳಗಿನ ಬಿಸಿಲು ಕಾಯಿಸ್ತಾ ಇದ್ರಲ್ವಾ, ಅವರೊಟ್ಟಿಗೆ ಮಾತಾಡಿಕೊಂಡು ಒಳಗೆ ಹೋಗ್ತಾ ಇದ್ದೀನಿ. ನೋಡಿ ಇಲ್ಲಿ ಪಾಪು ಏನು ಮಾಡ್ತಿದೆ ಅಂತ. ಯಾರು ಬಂದ್ರಲ್ಲಿ? ಯಾರು ಬಂದ್ರು ಬಂದಾರಿ? ನೋಡಿ, ಪಾಪುಗೆ ಅವಳ ಕೈಗೆ ಹೋದರೆ ಗೀತಾ ಅಂತ ಅವಳು ಪಾಪುನ್ನು ನೋಡಿಕೊಂಡು ಮನೆಯಲ್ಲಿ ಸ್ವಲ್ಪ ಹೆಲ್ಪ್ ಎಲ್ಲ ಮಾಡೋಕ್ಕೆ ಬರ್ತಾಳೆ. ಅವಳಂದರೆ ತುಂಬ ಇಷ್ಟ ಪಾಪುಗೆ. ಅವಳೊಟ್ಟಿಗೆ ಇರ್ತಾಳೆ. ಅವಳ ಕೈಗೆ ಹೋದರೆ ನಮ್ಮ ಕೈಗೆಲ್ಲ ಬರೋಕ್ಕೆ ಯೋಚನೆ ಮಾಡ್ತಾಳೆ ಪಾಪಚ್ಚಿ. ಹಾಗೆ ನೋಡಿ, ಮಕ್ಕಳೇ ಹಾಗೆ ಅಲ್ವಾ, ಅವಕ್ಕೆ ಏನೋ ಒಂಥರ ಖುಷಿ. ಹಾಗೆ ಮಧ್ಯೆ ಎಲ್ಲರೂ ಒಂದಷ್ಟೊತ್ತು ಹರಟೆ ಹೊಡ್ಕೊಂಡು ಪಾಪು ಜೊತೆಗೂ ಆಟ ಆಡಿಕೊಂಡು, ನೋಡಿ ಈಗ ಪಾಪು ಜೊತೆ ನಮ್ಮ ಆಟ ನೋಡಿ ನೀವು. ಅದಕ್ಕೆ ಹಿಮ್ಮೇಳವನೇ ಸೂಸಿ ಬಹ ಸುಳಿಗಾಳಿ, ತೆಂಗು ಗರಿಗಳ ನಡುವೆ ನಸಳುತ್ತಿತ್ತು ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ. ಅಂತದ ಜಾಸ್ತಿ ತಾತ ನಿಮಿತ ದಿಮಿಕಿಗೆ ಹರಿಯಾಡಿದನೆ ಹರಿಯಾಡಿದನೆ. ಈಗ ಬೇರೆ ಮಕ್ಕಳಿಗೆ ಹಂಗೆ ಒಂದು ನಿಮಿಷಕ್ಕೆ ಬೇರೆ ಕಂಡ ತಕ್ಷಣ ಅಂತ ಸಿಕ್ತು ನಿನ್ ಕೈಗೆ, ಅಂತ ಸಿಕ್ತು ನಿಂಗೆ. ಪಾಪು ಜೊತೆಗಿದ್ರೆ ಹೇಗೆ ದಿನ ಕಳೆಯುತ್ತೆ, ಹೇಗೆ ಹೊತ್ತು ಕಳೆಯುತ್ತೆ ನಮಗಂತೂ ಗೊತ್ತೇ ಆಗೋದಿಲ್ಲ. ಇಡೀ ದಿವಸ ಅವಳೊಟ್ಟಿಗೆ ಆಟ ಆಡ್ತಾ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ ನಾವು, ಅಷ್ಟು ಖುಷಿ ಎಲ್ಲರಿಗೂ. ನಾನು ಸ್ನಾನ ಮುಗಿಸಿ ಬಂದು ಎಲ್ಲರೂ ಕೂತು ಹರಟೆ ಹೊಡಿತಾ ಇದ್ರು. ನಾನು ಅಷ್ಟೇ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಗಮ್ಮತ್ತು ಹರಟೆ ಹೊಡೆದ್ವಿ. ಆಮೇಲೇನು ಊಟ ಟೈಮ್ ಆಯ್ತು. ಅಷ್ಟೊತ್ತಿಗೆ ಊಟ ಮಾಡಬೇಕಲ್ವಾ, ಇದೇ ಕೆಲಸ. ಬೆಳಿಗ್ಗೆ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಊಟ, ಎಲ್ಲರದ್ದು ಅದೇ ಅಲ್ವಾ ಕತೆ. ಆದರೆ ನಾವೆಲ್ಲರೂ ಒಟ್ಟು ಸೇರಿಕೊಂಡು ಮಾಡುವಂತಹ ಮಜಾ ಇದೆಯಲ್ಲ, ಅದು ತುಂಬ ಖುಷಿಯಾಗತ್ತೆ. ಎಲ್ಲ ಒಟ್ಟಿಗೆ ಸೇರಿಕೊಂಡು ಒಟ್ಟಿಗೆ ಊಟ ಮಾಡ್ತಾ ಅದು ಇದು ಮಾತಾಡಿಕೊಂಡು ಎಷ್ಟು ಒಳ್ಳೆಯ ಟೈಮ್ ಅಲ್ವಾ ಅದೆಲ್ಲ. ನಾವಂತೂ ತುಂಬ ಖುಷಿ ಪಡ್ತೀವಿ. ನಮಗೆ ಈ ಥರ ನಮ್ಮ ಇಡೀ ಕುಟುಂಬ ಸೇರಿಕೊಂಡಿರುವಾಗ ತುಂಬ ಖುಷಿ. 36 ವರ್ಷದಿಂದ ಆ ಖುಷಿನ ಅನುಭವಿಸ್ತಾ ಇದ್ದೀವಿ ನಾವು. ದೊಡ್ಡ ಭಾವ ಮತ್ತು ಅಕ್ಕ ಸ್ವಲ್ಪ ಹೊತ್ತು ಮಲಗಿದ್ರು. ಆಮೇಲೆ ನಾವು ಊಟ ಮಾಡ್ತಿರುವಾಗ ಅವರು ಎದ್ದು ಬಂದರು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ, ಅದು ಇದು ಮಾತಾಡ್ತಾ. ಹೇಗಿತ್ತು, ನಿಮಗೆ ಹೇಗೆ ಅನಿಸ್ತು ಈ ವ್ಲಾಗ್, ಹೇಗೆ ಅನಿಸ್ತು ಅಂತ ಖಂಡಿತ ಕಮೆಂಟ್ ಮಾಡಿ. ಮಲೆನಾಡಲ್ಲಿ ನಾವು ಮನೆಯಲ್ಲಿ ಮಾಡುವಂತಹ ಟೈಮ್ ಪಾಸು ಎಲ್ಲನೂ ನಿಮಗೆ ನಾನು ತೋರಿಸ್ಕೊಟ್ಟೆ. ಹಾಗೆ ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಇನ್ನೂ ಮಲೆನಾಡಿನ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಅದ್ರ ಜೊತೆಗೆ ನಾನು ನೆಕ್ಸ್ಟು ನನ್ನ ಭಾವನ ಸೊಸೆ ತುಂಬ ಕ್ರಿಟಿಕಲ್ ಸ್ಟೇಜ್ ಹೋಗಿ ರಿಕವರಿ ಆಗಿ ಬಂದಿರುವಂತಹ ಪೂರ್ತಿ ವಿಷಯ ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ. ಖಂಡಿತ ನೋಡೋಕ್ಕೆ ಮರಿಬೇಡಿ ಎಲ್ಲರೂ. ಬಾಯ್, ಎಲ್ಲರಿಗೂ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ತೆ.